ಮೊದಲ ಕಂತಿನ 2,000 ಗೃಹಲಕ್ಷ್ಮಿ ಜಮೆ ಆಯಿತು. ಸ್ನೇಹಿತರೆ ಕೇಳಿಸ್ಕೊಳ್ಳಿ, ತುಂಬ ಜನ ಅರ್ಧಕ್ಕೆ ವಿಡಿಯೋವನ್ನು ಸ್ಕಿಪ್ ಮಾಡಿ ಹೋಗ್ತೀರಾ. ಯಾಕಂತಂದರೆ ಅವರಿಗೆ ಹಣ ಜಮೆ ಆಗಿರಲ್ಲ. ನಾನು ನಿಮ್ಗೆ ಹೇಳ್ತೀನಿ ಕೇಳಿ. ಒಂದಿಷ್ಟು ಜನರಿಗೆ ಹಣ ಜಮೆ ಆಗ್ತಾ ಇದೆ, ಒಂದಿಷ್ಟು ಜನರಿಗೆ ಹಣ ಜಮೆ ಆಗಿಲ್ಲ, ಒಂದಿಷ್ಟು ಜನರಿಗೆ ಹಣ ಜಮೆ ಆಗಬೇಕಾಗಿದೆ. ಫಸ್ಟ್ ಆಫ್ ಆಲ್ ಒಂದು ವಿಚಾರವನ್ನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಿಮ್ಮೊಂದು ರೇಷನ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್, ಇದನ್ನು ಎಲ್ಲದನ್ನು ಕೂಡ ಕರೆಕ್ಟಾಗಿ ಮಾಡಬೇಕು. ಏನು ಹೇಳ್ತಾ ಇದ್ದೀನಿ ಹೇಳಿ, ಈ ಮೂರು ವಿಚಾರಗಳನ್ನು ನಾನು ಏನು ಹೇಳಿದೆ ಇದನ್ನು ಪರ್ಫೆಕ್ಟ್ಲಿ ಮಾಡಿದಾಗ ಮಾತ್ರ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಏನು ಹೇಳಿದೆ ಹೇಳಿ, ಮತ್ತೊಮ್ಮೆ ಹೇಳಿ, ಪರ್ಫೆಕ್ಟಾಗಿ ಮಾಡಿದಾಗ ಮಾತ್ರ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಇದನ್ನು ತಿಳ್ಕೊಳ್ಳಿ. ತುಂಬ ಜನರಿಗೆ ಹೇಳ್ತಾ ಇದ್ದೀನಿ, ನಿಮ್ಮೊಂದು ರೇಷನ್ ಕಾರ್ಡ್ ಅಪ್ಡೇಟ್, ಪ್ಯಾನ್ ಕಾರ್ಡ್ ಅಪ್ಡೇಟ್, ಆಧಾರ್ ಕಾರ್ಡ್ ಅಪ್ಡೇಟ್ ಏನು ಅಪ್ಡೇಟನ್ನು ಮಾಡ್ತೀರಾ ಅದನ್ನು ಕರೆಕ್ಟಾಗಿ ಮಾಡಿ. ರೈಟ್, ಎಲ್ರಿಗೂ ಹೇಳ್ತಾ ಇದ್ದೀನಿ ನಾನು, ಏನು ಅಪ್ಡೇಟನ್ನು ಮಾಡ್ತೀರಾ ಅದನ್ನು ಕರೆಕ್ಟಾಗಿ ಮಾಡಿ. ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ವಾ ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ವಾ ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ವಾ ಮಾಡಿ. ಇಲ್ಲಿ ಏನು ಮ್ಯಾಟ್ರ್ ಏನಂತಂದರೆ, ತುಂಬ ಜನ ಥಿಂಕ್ ಮಾಡ್ತಾರೆ, ಸರ್ ನಮ್ಗೆ ಹಣ ಜಮೆ ಆಗಿಲ್ಲ, ಸರ್ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ, ನಮ್ಮ ಅಕೌಂಟಿಗೆ ಹಣ ಬರ್ತಾ ಇಲ್ಲ, ನಮ್ಗೆ ಹಣ ಬಂದಿಲ್ಲ. ಇದು ಮ್ಯಾಟ್ರ್ ಆಗಲ್ಲ. ನಾನು ಹೇಳ್ತೀನಿ ಕೇಳಿ, ನೀವು ಏನು ಮಾಡಬೇಕಂತ ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿ ನಾನು ಹೇಳ್ತೀನಿ. ಮೊದಲನೇದಾಗಿ ನೀವು ಇಲ್ಲಿ KYC ಮಾಡಿದ್ದೀರಾ? ಇಲ್ಲ. ಈಗ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ತಾ ಇದ್ದೀರಾ? ಇಲ್ಲ. ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿದ್ದೀರಾ? ಇಲ್ಲ. ವಾಟ್ ಈಸ್ ದ ಪ್ರಾಬ್ಲಮ್? ನಿಮ್ಗೆ ಆಗ್ತಾ ಇಲ್ಲ, ನೀವು ಈ ಒಂದು ಅಪ್ಡೇಟ್ಗಳನ್ನು ಮಾಡ್ತಾ ಇಲ್ಲ, ಕಾರಣ ಏನು ಅಲ್ವಾ? ಇದನ್ನು ನಾವು ಕಂಡುಕೊಳ್ಬೇಕಾಗ್ತದೆ. ನಿಮ್ಗೆ ಕಾರಣ ಈಗ ನೀವು ಏನೊಂದು ಈ ಅಪ್ಡೇಟ್ಗಳನ್ನು ಮಾಡ್ತಾ ಇಲ್ಲ, ಈ ಒಂದು ಅಪ್ಡೇಟ್ಗಳು ಆಗ್ತಾ ಇಲ್ಲ, ಈ ಒಂದು ಅಪ್ಡೇಟ್ಗಳು ನೀವು ಮಾಡ್ತಾ ಇಲ್ಲ, ಏನು ಕಾರಣ ಏನು ಅಲ್ವಾ? ನಾವೀಗ ಏನೋ ತಪ್ಪು ಮಾಡ್ತಾ ಇದ್ದೀವಿ, ಕಾರಣ ಏನು? ಅದಕ್ಕೆ ತಪ್ಪಿಗೆ ಕಾರಣ ಏನು? ಅದು ನಮಗೆ ತುಂಬ ಮುಖ್ಯ ಆಗುತ್ತೆ ಸ್ನೇಹಿತರೆ. ನಾನು ಎಲ್ರಿಗೂ ಹೇಳುವಂಥದ್ದಿಷ್ಟೇ, ನೀವು ಕಾರಣಗಳನ್ನು ಹುಡುಕಿ. ಕಾರಣ ಈಗ ನಾನೇನೋ ತಪ್ಪು ಮಾಡ್ತಾ ಇದ್ದೀನಿ ಅಂತಂದ್ರೆ ಅದು ಕಾರಣ ಏನು ಅಲ್ವಾ? ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ಲ, ಅದು ನಮ್ಮ ತಪ್ಪು. ನಾವು ಅದನ್ನು ಸರಿ ಮಾಡ್ಕೊಳ್ಬೇಕಾಗ್ತದೆ. ನಾನು ತುಂಬ ಜನರಿಗೆ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ. ರೈಟ್, ಎಲ್ರಿಗೂ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಆದರೆ ತುಂಬ ಜನ ಕೇಳಲ್ಲ. ತುಂಬ ಜನ ನಮ್ಗೆ ಹಣ ಜಮೆ ಆಗುತ್ತೆ ಎಂದೆರಡು ವಿಚಾರ ಅಲ್ಲ. ಇದಲ್ಲ ಸ್ನೇಹಿತರೆ, ಇದಲ್ಲ. ನಾವೆಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೇಕು. ನಾವೆಲ್ಲರೂ ಕೂಡ ಗೃಹಲಕ್ಷ್ಮಿ ಹಣ 2,000ವನ್ನು ಪಡ್ಕೊಳ್ಬೇಕಂತಂದರೆ ನೀವು ಟೈಮನ್ನು ನೋಡಬಾರ್ದು. ನಾನು ಎಲ್ರಿಗೂ ಹೇಳ್ತೀನಲ್ಲ, ನಮಗೆ ಇವಾಗ ಇಷ್ಟು ಟೈಮ್ ಆಯಿತು, ಬೇಡ ನಾಳೆ ಮಾಡೋಣ, ಹಂಗೆ ಆಗಲ್ಲ. ನೀವೇನೋ ಒಂದು ಈಗ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ತೀರಾ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ತೀರಾ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ತೀರಾ ಅಂತಂದರೆ ಮಾಡಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ರೈಟ್, ಮಾಡಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಈ ರೀತಿ ಅಪ್ಡೇಟ್ಗಳನ್ನು ಮಾಡಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಪ್ರತಿಯೊಬ್ಬರಿಗೂ ಹೇಳ್ತೀನಿ ಕೇಳಿಸ್ಕೊಳ್ಳಿ. ತುಂಬ ಜನ ಮಾಡ್ತಿರುವಂಥ ತಪ್ಪು, ನೀವು ಅಯ್ಯೋ ನಮ್ಗೆ ಹಣ ಜಮೆ ಆಗಿಲ್ಲ, ನಮ್ಗೆ ಹಣ ಬರ್ತಾ ಇಲ್ಲ, ಅದನ್ನೆಲ್ಲ ಬಿಟ್ಟುಬಿಡಿ. ನಾನು ಹೇಳ್ತೀನಲ್ಲ, ನೀವು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ವೋ ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ವೋ ಮಾಡಿ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗ್ತಾ ಇಲ್ವೋ ಮಾಡಿ. ಈ ರೀತಿ ಮಾಡೋದ್ರಿಂದ ನಿಮ್ಮೆಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಅರ್ಥ ಆಯ್ತಾ ನಿಮಗೆ? ನಾನು ಫಸ್ಟ್ ಆಫ್ ಆಲ್ ಎಲ್ರಿಗೂ ಹೇಳಿದೆ, ನಾನು ನಿಮ್ಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳ್ತೀನಿ. ಈಗ ಆ ಒಂದಿಷ್ಟು ಜಿಲ್ಲೆಗಳು 100% ನಿಮ್ಮ ಜಿಲ್ಲೆಗಳು. ಎಲ್ರಿಗೂ ಕೂಡ ಇಲ್ಲಿ ಹಣ ಜಮೆ ಆಗುತ್ತೆ. ಕೇಳಿಸ್ಕೊಳ್ಳಿ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಮಂಡ್ಯ, ಮೈಸೂರು, ಕೊಡಗು, ಕೊಪ್ಪಳ, ಬಳ್ಳಾರಿ, ಬೀದರ್. ರೈಟ್, ಇಷ್ಟು ಜಿಲ್ಲೆಗಳು. ಈ ಇಷ್ಟು ಜಿಲ್ಲೆಗಳ ಹೆಸರನ್ನ ಹೇಳಿದೆ. ಆ ಒಂದಿಷ್ಟು ಜಿಲ್ಲೆಗಳು ಅದು ನಿಮ್ಮ ಜಿಲ್ಲೆಗಳು. ನಿಮ್ಮ ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ. ಆ್ಯಂಡ್ ಅದಾದಮೇಲೆ ಬೆಳಗಾವಿ, ಬೀದರ್, ಧಾರವಾಡ, ದಾವಣಗೆರೆ, ಹುಬ್ಬಳ್ಳಿ, ಅಂದರೆ ಇಷ್ಟು ಜಿಲ್ಲೆಗಳಿಗೂ ಹಣ ಜಮೆ ಆಗುತ್ತೆ. ಅಂದರೆ ಈಗ ಯಾವ ಜಿಲ್ಲೆ ಅವ್ರ ಜಿಲ್ಲೆ ಇವ್ರ ಜಿಲ್ಲೆ ಅಂತ ನಾನು ಹೇಳ್ತಾ ಇಲ್ಲ, ಪ್ರತಿಯೊಬ್ಬರಿಗೂ ಹಣ ಜಮೆ ಆಗಬೇಕು. ಒಟ್ಟಿನಲ್ಲಿ ಈಗ ನಾನೇನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಈ ವಿಡಿಯೋವನ್ನು ನೋಡಿ ಒಂದಿಷ್ಟು ಜನ ಇದರಿಂದ ಇನ್ಫ್ಲುಯೆನ್ಸ್ ಆಗಿ ಹಣವನ್ನು ಪಡ್ಕೊಳ್ಬೇಕು, ಗೃಹಲಕ್ಷ್ಮಿ ಹಣವನ್ನು ಪಡ್ಕೊಳ್ಬೇಕು. ಇದರಿಂದ ಇನ್ಫ್ಲುಯೆನ್ಸ್ ಅಂತಂದರೆ ಈ ಒಂದು ಮಾಹಿತಿಯನ್ನು ಪಡ್ಕೊಂಡು ಹೋಗಿ, ಒಳ್ಳೆ ಮಾಹಿತಿಯನ್ನು ಪಡ್ಕೊಂಡು ಹೋಗಿ ನೀವು ಹಣವನ್ನು ಪಡ್ಕೊಳ್ಬೇಕು. ತುಂಬ ಜನ ಇಲ್ಲಿ ಏನು ಮೊನ್ನೆ ಹಣ ಬಂದಾಗ 2,000 ರೂಪಾಯಿ ಹಣ ಬಂದಾಗ ಕಮೆಂಟ್ ಮಾಡಿದರು, ಸರ್ ನಮ್ಗೆ ಹಣ ಬಂತು, ಕಂಗ್ರ್ಯಾಚುಲೇಷನ್. ನಾನು ಎಲ್ರಿಗೂ ಕಳಿಸಿದೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಅಂತ, ಥ್ಯಾಂಕ್ ಯು ಅಂತ ಹೇಳಿದ್ರಿ. ನನಗೆ ಖುಷಿ ಆಯ್ತು. ಅವಾಗ ನಾನು ವಿಡಿಯೋ ಮಾಡೋದಕ್ಕೂ ಸಾರ್ಥಕ ಆಯಿತು ಅಂತ. ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಮತ್ತೊಮ್ಮೆ ಹೇಳ್ತೀನಿ, ತಲೆ ಕೆಡಿಸಿಕೊಳ್ಳಿಕ್ಕೆ ಹೋಗಬೇಡಿ. ಏನು ಹೇಳ್ತಾ ಇದ್ದೀನಿ ಹೇಳಿ, ತಲೆ ಕೆಡಿಸಿಕೊಳ್ಳಿಕ್ಕೆ ಹೋಗಬೇಡಿ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗುತ್ತೆ. ಈಗ ಏನಂತಂದರೆ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಈ ರೀತಿ ಅಪ್ಡೇಟ್ಗಳನ್ನು ಮಾಡಿ. ರೈಟ್, ಯಾರು ಕೂಡ ಅಯ್ಯೋ ನಮ್ಗೆ ಹಣ ಬಂದಿಲ್ಲ, ನಮ್ಗೆ ಹಣ ಬರ್ತಾ ಇಲ್ಲ, ನಮ್ಮ ಅಕೌಂಟಿಗೆ ಹಣ ಬಂದಿಲ್ಲ ಅನ್ನೋದಕ್ಕಿಂತ ನಾನು ಹೆಂಗೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ, ನಾನು ಹೆಂಗೆ ಹಣವನ್ನು ಪಡ್ಕೊಳ್ಳುವಂಥದ್ದು, ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಸ್ನೇಹಿತರೆ. ನಮ್ಗೆ ಹಣ ಬಂದಿಲ್ಲ ಅಂತಂದರೆ ಅದು ಹಣ ಬರೋದೇ ಇಲ್ಲ ಯಾವತ್ತೂ ಕೂಡ. ಹಾಗಾಗಿ ಹಣ ಬರಬೇಕು, ನಾನು ಹಣವನ್ನು ಪಡ್ಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಯೋಚನೆ ಮಾಡಬೇಕು. ಮೈಂಡ್ ಸೆಟ್ ಕರೆಕ್ಟಾಗಿರ್ಬೇಕು. ರೈಟ್, ಯಾವಾಗಲೂ ಕೂಡ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ಯಾವತ್ತೂ ಕೂಡ ನಂಗೆ ಹಣ ಜಮೆ ಆಗಲ್ಲ, ನಾನು ಹಣವನ್ನು ಪಡ್ಕೊಳ್ಳಿಕ್ಕಾಗಲ್ಲ, ನಂಗೆ ಹಣ ಜಮೆ ಆಗ್ತಾ ಇಲ್ಲ, ನೋ, ಬೇಡ. ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಅರ್ಥ ಆಯ್ತಾ ನಿಮಗೆ? ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಹಣ ಜಮೆ ಆಗಲ್ಲ, ಹಣ ಬರಲ್ಲ ಅನ್ನುವಂಥದ್ದಕ್ಕಿಂತ ನಾವೆಲ್ಲರೂ ಕೂಡ ಹೆಂಗೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ಯೋಚನೆ ಮಾಡಿದಾಗ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ರೈಟ್,
ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ ಸ್ನೇಹಿತರೆ. ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ತುಂಬ ಜನ ಇದೇ ಪ್ರಾಬ್ಲಮನ್ನು ಮಾಡುವಂಥದ್ದು. ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಕಾಂಗ್ರೆಸ್ ಗ್ಯಾರಂಟಿ ಸರ್ಕಾರ ಏನು ಕೊಟ್ಟಿದೆ ಇಲ್ಲಿ ಅದನ್ನು ನಾವೆಲ್ಲರೂ ಕೂಡ ಪಡ್ಕೊಳ್ಳುವಂಥ ನಮ್ಮ ಒಂದು ಕೆಲಸ ಅದು. ನಾವು ಅದನ್ನು ಪಡ್ಕೊಳ್ಬೇಕಾಗ್ತದೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಅಂದರೆ ತುಂಬ ಜನ ಹೇಳ್ತಾರೆ ಈಗ ಸರ್ ಏನು 2,000 ಸರ್ ಬಿಟ್ಬಿಡಿ ಸರ್ ಅಂತ. ಕೆಲವರಿಗೆ ಇದು ದೊಡ್ಡ ಅಮೌಂಟ್ ಸ್ನೇಹಿತರೆ, ದೊಡ್ಡ ಅಮೌಂಟ್ ಕೆಲವರಿಗೆ. ನಾವು ಈ ರೀತಿ ಥಿಂಕ್ ಮಾಡಬೇಕು. ನಮ್ಮನ್ನು ನಾವು ಫಸ್ಟ್ ಸರಿ ಮಾಡ್ಕೊಳ್ಬೇಕು. ನಾವು ಹಣವನ್ನು ಪಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ, ಹೆಂಗೆ ಹಣವನ್ನು ಪಡ್ಕೊಳ್ಳುವಂಥದ್ದು? ನನಗೆ ಹಣ ಜಮೆ ಆಗ್ತಾಯಿಲ್ಲ, ಹೆಂಗೆ ಹಣವನ್ನು ಪಡ್ಕೊಳ್ಳುವಂಥದ್ದು? ನಾನು ಹಣವನ್ನು ಪಡೆದುಕೊಳ್ಬೇಕಂತಂದ್ರೆ ಏನು ಮಾಡಬೇಕು? ಇದನ್ನು ಯೋಚನೆ ಮಾಡಿದಾಗ ಎಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ತುಂಬ ಜನ ಹೇಳ್ತಾರೆ ಹಣ ಬಂದಿಲ್ಲ, ತುಂಬ ಜನ ಹೇಳ್ತಾರೆ ಹಣ ಜಮೆ ಆಗಿಲ್ಲ, ತುಂಬ ಜನ ಹೇಳ್ತಾರೆ ಹಣ ಜಮೆ ಆಗ್ತಾಯಿಲ್ಲ. ಇದನ್ನೆಲ್ಲ ಬಿಟ್ಟು ನಾನು ಹೆಂಗೆ ಹಣವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ? ಇದು ತುಂಬ ಮುಖ್ಯ. ನಾನು ಎಲ್ರಿಗೂ ಹೇಳ್ತೇನೆ ಇದನ್ನು, ಒಬ್ಬೊಬ್ಬರಿಗಂತಲ್ಲ ಎಲ್ರಿಗೂ ಹೇಳ್ತಾ ಇದ್ದೀನಿ ನಾನು. ಇದು ತುಂಬ ಮುಖ್ಯ ಸ್ನೇಹಿತರೆ. ನಾನು ತುಂಬ ಜನರಿಗೆ ಇದನ್ನು ಪ್ರತಿ ಸಾರಿ ಹೇಳಿದ್ದೀನಿ, ಪ್ರತಿ ಸಾರಿ. ಅರ್ಥ ಆಯ್ತಾ ನಿಮಗೆ? ಎಲ್ಲರೂ ಕೂಡ ಈ ಒಂದು ಯೋಜನೆಯಲ್ಲಿ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಎಲ್ಲರೂ ಕೂಡ ಈ ಒಂದು ಯೋಜನೆಯಲ್ಲಿ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ತಲೆಗೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಹಣ ಜಮೆ ಆಗಿಲ್ಲ, ಹಣ ಬಂದಿಲ್ಲ, ಬಿಟ್ಟುಬಿಡಿ. ನಾನು ಹೆಂಗೆ ಹಣವನ್ನು ಪಡ್ಕೊಳ್ಬೇಕು, ನಾನು ಹೆಂಗೆ ಹಣವನ್ನು ಮಾಡಬೇಕು, ಇದನ್ನೇ ಯೋಚನೆ ಮಾಡಿದ್ರೆ 100% ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಅರ್ಥ ಆಯ್ತಾ ನಿಮಗೆ? ಯಾರು ಕೂಡ ನಮ್ಗೆ ಹಣ ಜಮೆ ಆಗಿಲ್ಲ, ಹಣ ಬರ್ತಾ ಇಲ್ಲ ಅನ್ನುವಂಥದ್ದು ವರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಅರ್ಥ ಆಯ್ತಾ ನಿಮಗೆ? ವರಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಕರೆಕ್ಟಾಗಿ ಯೋಚನೆ ಮಾಡಿ. ಈಗ ಯಾರೋ ನಿಮ್ಗೆ ಹಣ ಜಮೆ ಆಗಲ್ಲ, ಹಣ ಬರಲ್ಲ ಅಂತಂದರೆ ಆ ಒಂದು ನೆಗೆಟಿವ್ ಮಾತುಗಳಿಗೆ ತಲೆ ಕೊಡ್ಲಿಕ್ಕೆ ಹೋಗಬೇಡಿ. ಅವ್ರು ಹೇಳ್ತಾರೆ, ಅವರ ಒಂದು ಏನು ತಲೆಯಲ್ಲಿ ಹೆಂಗೆ ಯೋಚನೆ ಇದೆ ಆ ರೀತಿ ಅವ್ರು ಹೇಳ್ತಾರೆ. ಬೇರೆಯವರ ಮಾತನ್ನು ಕೇಳಲಿಕ್ಕೆ ಹೋಗಬೇಡಿ. ನಾನು ಒಂದು ವಿಚಾರವನ್ನು ಹೇಳ್ತೀನಲ್ಲ, ಯಾರೋ ಹೇಳ್ತಾರೆ ಈಗ ನನಗೆ ಹಣ ಬಂದಿಲ್ಲ, ನಿಮ್ಗೆ ಹೆಂಗೆ ಹಣ ಬರುತ್ತೇನೋ ಅಂತ ತುಂಬ ಜನ ಹೇಳ್ತಾರೆ. ಅಂದರೆ ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಅಂದರೆ ಅವರ ಒಂದು ವಿಚಾರವನ್ನು ಹೇಳ್ತಾರೆ. ಅರ್ಥ ಆಯ್ತು ನಿಮಗೆ? ನಮ್ಗೆ ಹಣ ಬಂದಿಲ್ಲ, ನಿಮಗೂ ಹಣ ಬರಲ್ಲ ಬಿಡಿ ಅಂತ. ಅಂದರೆ ಅದನ್ನು ನೀವು ತಲೆಗೆ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ಅವರ ಯೋಚನೆಯನ್ನು ಹೇಳ್ತಾ ಇರುವಂಥದ್ದು ನಿಮ್ಮ ಯೋಚನೆ ಅಲ್ಲ. ಅವರು ನೀವಲ್ಲ, ನೀವು ಅವರಲ್ಲ. ಅರ್ಥ ಮಾಡ್ಕೊಳ್ಳಿದ್ದೇನೆ. ತುಂಬ ಜನ ಇದೇ ತಪ್ಪನ್ನು ಏನೋ ಮಾಡ್ತೀರಾ, ಇದನ್ನೇ ತಿಳ್ಕೊಳ್ತೀರಾ. ಏನೋ ಅವ್ರು ಹಂಗೆ ಹೇಳಿದ್ರು, ಇವ್ರು ಹೆಂಗೆ ಹೇಳಿದ್ರು, ನಮ್ಗೆ ಹಣ ಜಮೆ ಆಗಲ್ಲ, ಇನ್ಮೇಲೆ ಹಣ ಬರಲ್ಲ. ಇದೇ ಯೋಚನೆ. ಇದನ್ನು ಬಿಟ್ಟು ನಾನು ಹೆಂಗೆ ಹಣವನ್ನು ಪಡ್ಕೊಳ್ಬೇಕು, ನಾನು ಹೆಂಗೆ ಹಣವನ್ನು ಮಾಡಬೇಕು, ಈ ಒಂದು ಯೋಜನೆಯಲ್ಲಿ ನಾವು ಹೆಂಗೆ ಹಣವನ್ನು ಪಡೆದುಕೊಳ್ಬೇಕು, ಎಲ್ಲರೂ ಕೂಡ ಹೆಂಗೆ ಹಣವನ್ನು ಮಾಡಬೇಕು, ನಾವೆಲ್ಲರೂ ಕೂಡ ಹಣವನ್ನು ಹೆಂಗೆ ಪಡ್ಕೊಳ್ಬೇಕು ಅನ್ನುವಂಥದ್ದನ್ನು ಯೋಚನೆ ಮಾಡಿದಾಗ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಪ್ರತಿಯೊಬ್ಬರು ಕೂಡ ಎಲ್ರಿಗೂ ಒಳ್ಳೆಯದಾಗಲಿ. ಏನೋ ಗೃಹಲಕ್ಷ್ಮಿ ಹಣ ಜಮೆ ಆಗಿಲ್ಲ, ಈಗ ಹಣ 100% ಜಮೆ ಆಗುತ್ತೆ. ಒಂದಿಷ್ಟು ಜಿಲ್ಲೆಗಳಿಗೆ ಹಣ ಬಂದಿರ್ಬೋದು, ಬರ್ದೇನೂ ಇರ್ಬೋದು. ವರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಆ್ಯಂಡ್ 100% ಎಲ್ರಿಗೂ ಹಣ ಜಮೆ ಆಗುತ್ತೆ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಈ ಎಲ್ಲ ಅಪ್ಡೇಟ್ಗಳನ್ನು ಎಲ್ಲ ರೀತಿಯಲ್ಲೂ ಕೂಡ ಮಾಡ್ಕೊಳ್ಳಿ. ತುಂಬ ಜನ ತಪ್ಪು ಮಾಡುವಂಥದ್ದಿಲ್ಲ. ದೊಡ್ಡ ವಿಚಾರ ಆಗಲ್ಲ ಸರ್, ಏನಾಗಲ್ಲ ಸರ್, ನಮ್ಗೆ ಹಣ ಜಮೆ ಆಗಲ್ಲ ಸರ್ ಅಂತ ಎಲ್ಲ ಬಿಟ್ಬಿಡ್ತೀರಾ. ದಟ್ ಈಸ್ ಅ ಪ್ರಾಬ್ಲಮ್. ನಾನು ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಅದೇ ದೊಡ್ಡ ಪ್ರಾಬ್ಲಮ್ ಅದೇ. ನಮ್ಗೆ ಹಣ ಜಮೆ ಆಗಲ್ಲ, ನಮ್ಗೆ ಹಣ ಜಮೆ ಯಾಕೆ ಈ ರೀತಿ ಥಿಂಕ್ ಮಾಡ್ತೀರಾ? ನಮ್ಗೆ ಹಣ ಜಮೆ ಆಗಲ್ಲ ಅಂತ ಯಾಕೆ ಥಿಂಕ್ ಮಾಡ್ತೀರಾ? ಆಗತ್ತೆ, ನಾನು ಹಣವನ್ನು ಪಡ್ಕೊಳ್ತೀನಿ. ಈ ರೀತಿ ಯೋಚನೆ ಮಾಡಿ, ಈ ರೀತಿ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಈ ರೀತಿಯಿಂದ ಯೋಚನೆ ಮಾಡಿದಾಗ ಮಾತ್ರ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ನಾನು ಎಲ್ರಿಗೂ ಹೇಳ್ತಿಲ್ಲ, ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಬೋದು ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ಐ ಥಿಂಕ್ ಎಲ್ರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ. ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ನಿಮ್ಮ ಒಂದು ಈಗ ನಮ್ಮೊಂದು ವಿಡಿಯೋಗೆ ಲೈಕ್ ಮಾಡಿದ್ರೆ, ಶೇರ್ ಮಾಡಿದ್ರೆ, ಕಮೆಂಟ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ, ಎಸ್ ಹೌದು ಈ ಒಂದು ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ. ಹಾಗಾಗಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಫೀಡ್ಬ್ಯಾಕ್ ಅಂತಂದರೆ ನಿಮ್ಮ ಒಂದು ಕಮೆಂಟ್ ಏನಿದೆ ಅದು ನಮಗೆ ತುಂಬ ಮುಖ್ಯ. ಹಾಗಾಗಿ ಕಮೆಂಟನ್ನು ಮಾಡಿ. ನಿಮ್ಮ ಹೆಸರು, ನಿಮ್ಮ ಊರು ಎಲ್ಲದನ್ನೂ ಕೂಡ ಕಮೆಂಟ್ ಮಾಡಿ. ಯಾಕಂತಂದರೆ ಇದು ಸರ್ಕಾರ ನೋಡುತ್ತೆ ವಿಡಿಯೋನ ಸರ್ಕಾರ ನೋಡಿದಾಗ ಸರ್ಕಾರದ ಅಧಿಕಾರಿಗಳು ನಿಮ್ಗೆ ಹಣ ಹಾಕುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅರ್ಥ ಆಯ್ತಾ ನಿಮಗೆ? ನಾನು ಹೇಳ್ತಾ ಇರುವಂಥ ತುಂಬ ಜನರಿಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಒಳ್ಳೆಯದಾಗಲಿ. ಇದೇ ರೀತಿ ನಾನೆಲ್ಲರಿಗೂ ಹೇಳುವಂಥದ್ದಿಷ್ಟೇ, ಕರೆಕ್ಟಾಗಿ ಕೆಲಸ ಮಾಡಿ. 100% ನೀವೆಲ್ಲರೂ ಕೂಡ ಒಂದೊಳ್ಳೆ ಹಣವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. 100% ಗೃಹಲಕ್ಷ್ಮಿ ಅಂತಲ್ಲ, ಎಲ್ಲ ಯೋಜನೆಯು ಕೂಡ. ಅರ್ಥ ಆಯ್ತಾ ನಿಮಗೆ? ಇದನ್ನು ಯೋಚನೆ ಮಾಡಿ ಹಣವನ್ನು ಪಡ್ಕೊಳ್ಳಿ. ಪ್ರತಿ ಕುಟುಂಬದ ಪ್ರತಿ ಮಹಿಳೆಯರಿಗೂ ಹಣ ಜಮೆ ಆಗತ್ತೆ. ಇದನ್ನು ತಿಳ್ಕೊಳ್ಳಿ. ಇದನ್ನು ಫಸ್ಟ್ ತಿಳ್ಕೊಳ್ಳಿ. ತುಂಬ ಜನ ಪ್ರಾಬ್ಲಮ್ ಮಾಡುವಂಥದ್ದು ಇಲ್ಲೇ, ನನಗೆ ಹಣ ಬರಲ್ಲ, ನನಗೆ ಹಣ ಯಾಕೆ ಯೋಚನೆ ಮಾಡ್ತೀರಾ ಹಾಗೆ? ನಾನು ಹಣವನ್ನು ಪಡ್ಕೊಳ್ತೀನಿ ಅನ್ನುವಂಥ ರೀತಿಯಲ್ಲಿ ಯೋಚನೆ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ.
ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಸ್ನೇಹಿತರೆ. ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು, ಅಂದರೆ ನಿಮ್ಮ ಅನಿಸಿಕೆ ನಮ್ಗೆ ತುಂಬ ಮುಖ್ಯ. ಆ್ಯಂಡ್ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಆ್ಯಂಡ್ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಜಮೆ ಆಗಲಿ. ಆ್ಯಂಡ್ ಎಲ್ಲರೂ ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ಅರ್ಥ ಆಯ್ತಾ ನಿಮಗೆ? ಪ್ರತಿಯೊಬ್ಬರು ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ.